ನಾನು ಪ್ರತಿದಿನ ವಾಕಿಂಗ್ ಮಾಡ್ತೀನಿ, ಎಷ್ಟು ಕಡಿಮೆ ಆಹಾರ ತಿಂತೀನಿ ಅಂದ್ರೂ ನನ್ನ ದೇಹ ತೂಕ ಕಡಿಮೆ ಆಗ್ತಿಲ್ವಲ್ಲ, 1 kg ಕಡಿಮೆ ಆಗಿಲ್ವಲ್ಲ ಡಾಕ್ಟ್ರೇ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಕೇವಲ ನಾವು ಮಾಡ್ತಾ ಇರುವಂತಹ ವ್ಯಾಯಾಮ ಮತ್ತು ತಿಂತಾ ಇರುವಂತಹ ಆಹಾರದ ಮೇಲೆ ಮಾತ್ರ ನಮ್ಮ ತೂಕ ಕಡಿಮೆ ಆಗೋದು ಡಿಪೆಂಡ್ ಆಗಲ್ಲ. ನಮ್ಮ ದೇಹದ ಒಳಗಡೆ ಇರುವಂತಹ ಇನ್ಫ್ಲಮೇಷನ್, ಉರಿಯೂತ ಅಂದ್ರೆ ಯಾವ ಉರಿಯೂತ ಕೀಲ್ ನೋವನ್ನು ಹೆಚ್ಚು ಮಾಡುತ್ತೋ, ಕುತ್ತಿಗೆ ಸೊಂಟ ನೋವು ಮಂಡಿ ನೋವನ್ನು ಹೆಚ್ಚು ಮಾಡುತ್ತೋ, ಅದೇ ಉರಿಯೂತ ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ ಪ್ರಕ್ರಿಯೆಯನ್ನು ಸ್ಲೋ ಮಾಡ್ತಾ ಇರುತ್ತೆ. ಯಾವ 7 ಆಹಾರಗಳನ್ನ ತಗೊಳ್ಳೋದ್ರಿಂದ ಈ ಉರಿಯೂತ ಹೆಚ್ಚಾಗುತ್ತೆ ಅಥವಾ ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಸ್ಲೋ ಆಗ್ತಾ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ 7 ಆಹಾರಗಳನ್ನ ನಮ್ಮ ಆಹಾರದಿಂದ ಪಥ್ಯದಿಂದ ಬಿಡೋದ್ರಿಂದ, ಕಡಿಮೆ ಮಾಡೋದ್ರಿಂದ ಹೊಟ್ಟೆ ಬೊಜ್ಜನ್ನ ಸುಲಭವಾಗಿ ಕರಗಿಸಬಹುದು, ಮಂಡಿ ನೋವು ಕುತ್ತಿಗೆ ನೋವು ಸೊಂಟ ನೋವನ್ನ ಕಡಿಮೆ ಮಾಡ್ಕೋಬಹುದು, ಚೈತನ್ಯಯುತವಾಗಿ ಜೀವನವನ್ನು ಸಾಗಿಸಬಹುದು. ತಿಳ್ಕೊಬೇಕಾ? ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿನಿತ್ಯ ನಾನು ಕೊಡ್ತಾ ಇರುವಂತಹ ಫ್ರೀ ವಾಟ್ಸ್ಆಪ್ ಹೆಲ್ತ್ ಟಿಪ್ಸ್ ಅನ್ನ ನೀವಿನ್ನೂ ನೋಡ್ತಾ ಇಲ್ಲ ಅಥವಾ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ಪಿಂಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ಸೇರ್ಕೋಬಹುದು. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಇನ್ಫ್ಲಮೇಷನ್, ಉರಿಯೂತವನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ದೇಹದ ನ್ಯಾಚುರಲ್ ಹೀಲಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹಕ್ಕೆ ಎಲ್ಲಾದ್ರೂ ಗಾಯ ಆದ್ರೆ, ಇನ್ಫೆಕ್ಷನ್ ಸೋಂಕಾದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಈ ಇನ್ಫ್ಲಮೇಷನ್ ಬೇಕು. ಕೆಲವೊಂದಿಷ್ಟು ಇನ್ಫ್ಲಮೇಟರಿ ಸೆಲ್ಸ್ ಕೋಶಗಳನ್ನ ಹೋಗಿ ಆ ಗಾಯವಾಸಿಯಾಗುತ್ತೆ, ಸೋಂಕಿನ ವಿರುದ್ಧ ದೇಹ ಹೋರಾಡುತ್ತೆ. ಇದು ದೇಹದ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಆ ಸಿಸ್ಟಮ್ ಅನ್ನ ಆನ್ ಮಾಡಿಬಿಡುತ್ತೆ ದೇಹ. ಆದ್ರೆ ಇದು ಕಂಟಿನ್ಯೂಸ್ ಆಗಿ ಈ ಸಿಸ್ಟಮ್ ಆನ್ ಆಗಿದ್ರೆ ನಮ್ಮ ದೇಹಕ್ಕೆ ಇದು ಹಾನಿ ಮಾಡಿ ಕೀಲ್ ನೋವನ್ನ ಜಾಸ್ತಿ ಮಾಡುವಂತದ್ದು, ದೇಹದಲ್ಲಿ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚು ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಲಿಕ್ಕೆ ಇದು ಕಾರಣ ಆಗ್ಬಿಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ನಾವೊಂದು ಬಿಲ್ಡಿಂಗ್ ಅಲ್ಲಿ ಫೈರ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ನೋಡಿರ್ಬೋದು. ಒಂದು ಸಣ್ಣ ಬೆಂಕಿ ಹತ್ತಿತ್ತು ಅಂದ್ರೆ ಸ್ಪ್ರಿಂಕ್ಲರ್ ತನ್ನಿಂತಾನಾಗಿ ಆನ್ ಆಗುತ್ತೆ, ಇದು ಒಳ್ಳೇದು, ಆ ಬೆಂಕಿಯನ್ನ ಆರಿಸುತ್ತೆ. ಆದ್ರೆ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ಆನ್ ಇದ್ಬಿಟ್ರೆ ಆ ನೀರು ಎಲ್ಲ ಕಡೆ ಜಾಸ್ತಿ ಹಾರ್ಬಿಟ್ಟು ನಮ್ಮ ನೆಲ ಎಲ್ಲ ಒದ್ದೆ ಆಗಿರುತ್ತೆ, ಗೋಡೆ ಎಲ್ಲ ಹಾಳಾಗುತ್ತೆ, ಬಿಲ್ಡಿಂಗ್ ಹಾಳಾಗ್ತಾ ಬಂದ್ಬಿಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಈ ಇನ್ಫ್ಲಮೇಷನ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಆನ್ ಮಾಡುವಂತಹ, ನಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದಿಷ್ಟು ಆಹಾರಗಳನ್ನ ನಾವು ಪ್ರತಿನಿತ್ಯ ಸೇವಿಸ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳಗಡೆಯಿಂದ ಒಳಗಡೆ ತನ್ನಿಂತಾನಾಗೆ ಅದು ಹಾನಿ ಆಗ್ತಾ ಇದೆ, ನಮ್ಮ ದೇಹಕ್ಕೆ ಉರಿಯೂತ ಹೆಚ್ಚು ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಯಾವ್ದು ಈ 7 ಆಹಾರಗಳು, ಅದನ್ನ ಹೇಗೆ ಬಿಡೋದು ನೋಡ್ತಾ ಹೋಗೋಣ. ಮೊದಲನೇದು, ನಾವು ಪ್ರತಿದಿನ ಅಡುಗೆಗೆ ಉಪಯೋಗಿಸ್ತಾ ಇರುವಂತಹ ರಿಫೈನ್ಡ್ ಎಣ್ಣೆಗಳು, ಸನ್ಫ್ಲವರ್ ಎಣ್ಣೆ, ಸ್ಯಾಫ್ಲವರ್ ಎಣ್ಣೆ, ವನಸ್ಪತಿ, ಪಾಮ್ ಆಯಿಲ್, ಇವೆಲ್ಲದರಲ್ಲೂ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುತ್ತೆ. ಇದೆಲ್ಲದು ಈ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅರಾಕಿಡೋನಿಕ್ ಆಸಿಡ್ ಅಂತ ಆಗಿ ಇನ್ಫ್ಲಮೇಟರಿ ಪ್ರೋಸ್ಟಾಗ್ಲಾಂಡಿನ್ ಅನ್ನುವಂತಹ ಒಂದು ಕೆಮಿಕಲ್ಗೆ ಮಾರ್ಪಾಡಾಗ್ಬಿಡುತ್ತೆ. ಅವಾಗ ದೇಹದಲ್ಲಿ ಉರಿಯೂತ ಕಂಟಿನ್ಯೂಸ್ ಆಗಿ ಈ ಸಿಸ್ಟಮ್ ಅನ್ನ ಆನ್ ಆಗಿಡ್ಲಿಕ್ಕೆ ಅಥವಾ ಉರಿಯೂತ ಕಂಟಿನ್ಯೂಸ್ ಆಗಿರ್ಲಿಕ್ಕೆ ನೋಡ್ಕೊಂಡ್ಬಿಡುತ್ತೆ. ಈ ರೀತಿ ಆದಾಗ ನಮಗೆ ತೊಂದರೆ ಆಗ್ಬಿಡುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಪ್ರತಿ ಸಲ ಈ ಬೋಂಡಾ ಬಜ್ಜಿ ತಿನ್ಬೇಕಾದ್ರೆ ಅಥವಾ ಈ ಪೂರಿ ಮತ್ತು ವಡೆ ಮಾಡ್ಬೇಕಾದ್ರೆ ಇದು ಈ ರಿಫೈನ್ಡ್ ಎಣ್ಣೆಯನ್ನ ಸಡನ್ ಆಗಿ ಆ ಸ್ಪಾಂಜ್ ತರ ಎಳ್ಕೊಂಡ್ಬಿಡುತ್ತೆ. ಅದರಲ್ಲಿ ಆಕ್ಸಿಡೈಸ್ಡ್ ಫ್ಯಾಟ್ಗಳಿರುತ್ತೆ. ಸೊ ಈ ರೀತಿಯಾದಂತಹ ಎಣ್ಣೆಗಳ ಬದಲು ನಾವು ಕೋಲ್ಡ್ ಪ್ರೆಸ್ಡ್ ಎಣ್ಣೆಯನ್ನ ಬಳಸಬಹುದು. ಅದರಲ್ಲೂ ಈ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಎಳ್ಳೆಣ್ಣೆ ಅಥವಾ ಆಲಿವ್ ಆಯಿಲ್, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್, ಇದನ್ನ ನಾವು ಅಡುಗೆಗೆ ಬಳಸೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಇಟ್ಕೊಂಡು ಬೇಗ ಈ ಉರಿಯೂತವನ್ನು ಕಡಿಮೆ ಮಾಡಿಕೊಂಡು ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಅನುಕೂಲಕರ. ಅದನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಈ ಮಂಡಿ ನೋವು, ಕೀಲ್ ನೋವನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಎಣ್ಣೆಯನ್ನು ಬಳಸೋದ್ರಿಂದ ಅನುಕೂಲ ಆಗುತ್ತೆ. ಎರಡನೇದು ಸಕ್ಕರೆ, ಶುಗರ್ ಮತ್ತು ಹಿಡನ್ ಶುಗರ್. ಸಕ್ಕರೆ ಅನ್ನುವಂಥದ್ದು ಉರಿಯೂತವನ್ನು ಹೆಚ್ಚು ಮಾಡುವಂತಹ ಅತ್ಯಂತ ಮುಖ್ಯವಾದಂತಹ ವಸ್ತು. ಸಕ್ಕರೆ ಅದು ಗ್ಲೈಕೇಷನ್ ಅನ್ನುವಂತಹ ಆ ಕೆಮಿಕಲ್ ರಿಯಾಕ್ಷನ್ ಇಂದ ಸಕ್ಕರೆ ಇದ್ದಿದ್ದು ಪ್ರೋಟೀನ್ಗೆ ಸೇರ್ಕೊಂಡು CRP, ಸಿ ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಾಗಿ ಉರಿಯೂತ ದೇಹದಲ್ಲಿ ಹೆಚ್ಚು ಮಾಡಿಬಿಡುತ್ತೆ. ಇದು ಇನ್ಸುಲಿನ್ ಅನ್ನ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆದ ತಕ್ಷಣ ಇನ್ಸುಲಿನ್ ಹೆಚ್ಚಾಗುತ್ತೆ, ಅವಾಗ ಹೊಟ್ಟೆ ಬೊಜ್ಜು ಕರಗುವಂತಹ ಪ್ರಕ್ರಿಯೆ ಸ್ಲೋ ಆಗ್ಬಿಡುತ್ತೆ. ಸೊ ನಾವ್ ಹೇಳ್ಬೋದು, ಸಕ್ಕರೆ ನಾನು ತಿನ್ನೋದೇ ಇಲ್ಲ ಡಾಕ್ಟ್ರೆ, ಸ್ವೀಟ್ಸ್ ಎಲ್ಲ ತಿನ್ನೋದೇ ಇಲ್ಲ ಅಂತ. ಹಾಗೆ ಅನ್ಕೊಂಡ್ರು ಕೂಡ ಇಡೀ ದಿನದಲ್ಲಿ ನಾವು ಹಲವಾರು ರೀತಿಯಲ್ಲಿ ಸಕ್ಕರೆಯನ್ನ ತಗೋತಾ ಇರ್ತೀವಿ. ಟೀ ಕಾಫಿ ಕುಡಿಬೇಕಾದ್ರೆ ಸಕ್ಕರೆ ತಗೋತೀವಿ. ನಾವು 2 ಟೀ ಕುಡಿತೀವಿ ದಿನಕ್ಕೆ ಅಂತಂದ್ರೆ 2 ಚಮಚ ಸಕ್ಕರೆ, 16 ಗ್ರಾಮ್ ಸಕ್ಕರೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ದಿನಕ್ಕೆ ಎಷ್ಟು ಸಕ್ಕರೆ ತಿನ್ಬೋದು ಅಂತ ಲಿಮಿಟ್ ಇದೆಯೋ ಅರ್ಧ 2 ಟೀ ಕುಡಿದ್ರೆ ಆಗೋಯ್ತು. ಸೊ ಈ ರೀತಿ ಸಕ್ಕರೆ ನಮ್ಗೆ ಗೊತ್ತಿಲ್ಲದೆ ನಾವು ಹೆಚ್ಚು ತಗೋತಾ ಇರ್ತೀವಿ. ಈ ಅನ್ನದಲ್ಲಿ ಸಕ್ಕರೆ ಇರುತ್ತೆ, ಬಿಸ್ಕೆಟ್, ಬ್ರೆಡ್, ಇದೆಲ್ಲದರಲ್ಲೂ ಸಕ್ಕರೆ ಇರುತ್ತೆ. ಸೊ ಸಕ್ಕರೆಯನ್ನ ನಮಗೆ ಗೊತ್ತಿಲ್ಲದೆ ನಾವು ತಿಂತಾ ಇರುವಂತದ್ರಿಂದ ಉರಿಯೂತ ಹೆಚ್ಚಾಗ್ತಾ ಇರುತ್ತೆ. ಸೊ ಆದಷ್ಟು ಸಕ್ಕರೆಯುಕ್ತ ಆಹಾರಗಳನ್ನ ಕಡಿಮೆ ಮಾಡುವಂತದ್ದು ಒಳ್ಳೇದು. ಹೇಗೆ ಗುರುತಿಸೋದು ಡಾಕ್ಟ್ರೆ? ನನ್ಗೆ ಗೊತ್ತಾಗಲ್ಲ ಇದು ಸಕ್ಕರೆ ಇದೆಯೋ ಇಲ್ವೋ, ನನ್ನ ದೇಹ ತೂಕ ಇಳಿಸ್ಬೇಕು, ನನಗೆ ಸಕ್ಕರೆ ನಾನು ಕಡಿಮೆ ಮಾಡಬೇಕು ಅಂತ ಇಷ್ಟ ಇದೆ ಅಂತ ನಿಮ್ಗೆ ಆ ಥರ ಇಂಟ್ರೆಸ್ಟ್ ಇದ್ರೆ
ನಾನು 21 ದಿನದಲ್ಲಿ ಸುಲಭವಾಗಿ ಹೇಗೆ ತೂಕವನ್ನು ಕಡಿಮೆ ಮಾಡ್ಬೋದು ಮನೆಯಲ್ಲೇ, ಯಾವುದು ಜಿಮ್ ಇಲ್ಲದೆ ಅಂತ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಮಾಡಿದ್ದೀನಿ. ಆ ಕೋರ್ಸಲ್ಲಿ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಆಹಾರ ಪದ್ಧತಿಯಲ್ಲಿ ಹೇಗೆ ಬದಲಾವಣೆ ಮಾಡೋದ್ರಿಂದ ಸಕ್ಕರೆಯನ್ನು ನಾವು ನಿಧಾನವಾಗಿ ಕಡಿಮೆ ಮಾಡ್ಕೋತಾ ಬರ್ಬೋದು, ತೂಕವನ್ನು ಸುಲಭವಾಗಿ ಮನೆಯಲ್ಲೇ ವ್ಯಾಯಾಮ ಮಾಡಿಕೊಂಡು ಆಹಾರದಲ್ಲೇ ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ, ಅದನ್ನ ಸೇರ್ಕೋಬಹುದು. ಮೂರನೇದು ಮೈದಾ, ರಿಫೈನ್ಡ್ ಫ್ಲೋರ್. ತಿನ್ಲಿಕ್ಕೆ ಮೈದಾ ಇರುವಂತಹ ಆಹಾರ ಬಹಳ ರುಚಿಯಾಗಿರುತ್ತೆ, ಆದ್ರೆ ನಮ್ಮ ದೇಹದ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮವನ್ನ ಕೊಡುತ್ತೆ. ಈ ಮೈದಾ ನಮಗೆ ತಿನ್ನುವಂತ ಎಲ್ಲ ಆಹಾರದಲ್ಲಿ ಇರುತ್ತೆ. ಅಂದ್ರೆ ನಾವು ಎಲ್ಲಾ ಬೇಕರಿ ಐಟಮ್ ಅಲ್ಲಿ, ಬಿಸ್ಕೆಟ್ ಅಲ್ಲಿ, ಬ್ರೆಡ್ ಅಲ್ಲಿ, ಪರೋಟ, ಪಿಜ್ಜಾ ಎಲ್ಲದರಲ್ಲೂ ಈಗ ಮೈದಾ ಇರುತ್ತೆ. ಮೈದಾ ತಿನ್ನೋದ್ರಿಂದ ಇದೊಂದು ಶುಗರ್ ಬಾಂಬ್ ತರ ಸಡನ್ ಆಗಿ ನಮ್ಮ ದೇಹದ ಒಳಗಡೆ ಹೋದ ತಕ್ಷಣ ಇದರಲ್ಲಿ ಯಾವುದೇ ರೀತಿ ನಾರಿನಂಶ ಇಲ್ಲದೆ ಇರೋದ್ರಿಂದ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ, ಅವಾಗ ಹೊಟ್ಟೆ ಬೊಜ್ಜು ಹೆಚ್ಚಾಗುವಂತಹ ಪ್ರಕ್ರಿಯೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಇದು ನಮ್ಮ ಈ ಕರಳಲ್ಲಿ ಒಂದು ಫೈನ್ ಪೌಡರ್ ಆಗಿ ಅದು ನಮ್ಮ ಕರಳಿಗೆ ಅಟ್ಯಾಚ್ ಆಗುತ್ತೆ. ಒಳಗಡೆ ಇರುವಂತಹ ಗುಡ್ ಗಟ್ ಬ್ಯಾಕ್ಟೀರಿಯಾ, ಒಳ್ಳೆಯ ಬ್ಯಾಕ್ಟೀರಿಯಾ ಯಾವುದು ನಮ್ಮ ದೇಹಕ್ಕೆ ಬೇಕೋ ಅದನ್ನ ಇದು ಹಾಳು ಮಾಡ್ತಾ ಬಂದ್ಬಿಡುತ್ತೆ. ಅವಾಗ ಅದಕ್ಕೆ ನಾವು ಮೈದಾಯುಕ್ತ ಆಹಾರ ಹೆಚ್ಚು ತಿಂದ್ರೆ ನಮಗೆ ಹೊಟ್ಟೆ ಉಬ್ರ ಬರುವಂಥದ್ದು, ಗ್ಯಾಸ್ ಆಗುವಂಥದ್ದು, ಈ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚು. ಅದಕ್ಕೋಸ್ಕರ ಈ ಮೈದಾ ಇರುವಂತಹ ಆಹಾರವನ್ನು ಕಡಿಮೆ ಮಾಡಿದ ತಕ್ಷಣ ನಮಗೆ ಬೇಗ ಈ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕೀಲ್ ನೋವುಗಳು ಕೂಡ ಕಡಿಮೆ ಆಗುತ್ತೆ. ಸೊ ಮೈದಾ ಇರುವಂತಹ ಆಹಾರ ಕಡಿಮೆ ಮಾಡುವಂಥದ್ದು ಫಾಸ್ಟ್ ಆಗಿ ನಮ್ಮ ದೇಹದಲ್ಲಿ ಇರುವಂತಹ ಉರಿಯೂತವನ್ನು ಕಡಿಮೆ ಮಾಡಿ ಹೊಟ್ಟೆ ಬೊಜ್ಜು ಕರಗಿಸಲಿಕ್ಕೆ ನಾವು ತಗೋತಾ ಇರುವಂತಹ ಮುಖ್ಯವಾದಂತಹ ಸ್ಟೆಪ್ ಅಂತ ಹೇಳ್ಬೋದು. ನಾಲ್ಕನೇ ಆಹಾರ ವೈಟ್ ಕಾರ್ಬ್ಸ್ ಅಥವಾ ನೇಕೆಡ್ ಕಾರ್ಬ್ಸ್ ಅನ್ನ ಹೆಚ್ಚು ತಗೊಳ್ಳುವಂತಹದ್ದು. ದಕ್ಷಿಣ ಭಾರತದ ಆಹಾರ ಶೈಲಿಯಲ್ಲಿ ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರವನ್ನ ತಗೋತೀವಿ. ಕಾರ್ಬೋಹೈಡ್ರೇಟ್ ಕೆಟ್ಟದ್ದಲ್ಲ, ಅಂದ್ರೆ ಅನ್ನ ತಿನ್ನೋದು ಕೆಟ್ಟದಲ್ಲ. ಅನ್ನದಿಂದ ನಮ್ಗೆ ಶಕ್ತಿ ಬರುತ್ತೆ, ಆದ್ರೆ ಅನ್ನವನ್ನು ಎಷ್ಟು ತಿಂತೀವಿ ಅನ್ನೋದು ಬಹಳ ಮುಖ್ಯ. ಅನ್ನದ ಜೊತೆ ಏನ್ ತಿಂತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅರ್ಥ ಮಾಡ್ಕೋಬೇಕು. ಅನ್ನ ನಾವು ಬೆಳಿಗ್ಗೆ ತಿಂಡಿಗೂ, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ ತಿಂದ್ಬಿಟ್ರೆ ಹೆಚ್ಚಾಗ್ಬಿಡುತ್ತೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಹೆಚ್ಚಿರುತ್ತೆ. ಅಂದ್ರೆ ನಾವು ಇದನ್ನು ತಿಂದ ತಕ್ಷಣ ಸಡನ್ ಆಗಿ ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ, ಇನ್ಸುಲಿನ್ ಹೆಚ್ಚಾಗುತ್ತೆ, ಹೊಟ್ಟೆ ಬೊಜ್ಜು ಶೇಖರಣೆ ಅನ್ನುವಂತಹ ಆ ಸ್ವಿಚ್ ಆನ್ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತಂದ್ರೆ ಅನ್ನದ ಪ್ರಮಾಣವನ್ನ ನಾವು ಕಡಿಮೆ ಮಾಡಬೇಕು. ಪೋರ್ಷನ್ ಕಂಟ್ರೋಲ್ ಬಹಳ ಮುಖ್ಯ. ಅದರ ಜೊತೆಗೆ ಹೆಚ್ಚು ತರಕಾರಿ, ಪಲ್ಯ, ಸಾಂಬಾರನ್ನ ತಿನ್ಬೇಕು. ಹೆಚ್ಚು ಬೇಳೆ ಕಾಳುಗಳನ್ನ, ಪ್ರೋಟೀನ್ ಹೆಚ್ಚಿರುವಂತಹ ಆಹಾರಗಳ ಜೊತೆಗೆ ಇದನ್ನ ತಿನ್ನೋದ್ರಿಂದ ನಮ್ಗೆ ದೇಹದಲ್ಲಿ ಆ ಬ್ಲಡ್ ಶುಗರ್ನ ಮೇಂಟೈನ್ ಮಾಡ್ಲಿಕ್ಕೆ, ಸಮತೋಲನದಿಂದ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಮಾಡೋದನ್ನ ಅರ್ಥ ಮಾಡ್ಕೋಬೇಕು. ಪೋರ್ಷನ್ ಕಂಟ್ರೋಲ್ ಮುಖ್ಯ, ಜೊತೆಗೆ ಪ್ರೋಟೀನ್ ಮತ್ತು ನಾರಿನ ಅಂಶ ಇರುವಂತಹ ಆಹಾರವನ್ನ ತಗೋಬೇಕು. ಅದರ ಜೊತೆಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಆಹಾರದಿಂದ ಈ ಅನ್ನ ಅಥವಾ ಚಪಾತಿನ ನಾವು ಚೇಂಜ್ ಮಾಡಬೇಕು. ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ನವಣೆ ಅಕ್ಕಿ, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ, ರಾಗಿ, ಜೋಳ ಇದನ್ನೆಲ್ಲ ಬಳಸೋದ್ರಿಂದ ನಮ್ಗೆ ಉರಿಯೂತವನ್ನು ಕಡಿಮೆ ಮಾಡ್ಲಿಕ್ಕೆ, ಕೀಲ್ ನೋವನ್ನು ಕಡಿಮೆ ಮಾಡ್ಲಿಕ್ಕೆ, ಹೊಟ್ಟೆ ಬೊಜ್ಜನ್ನ ಬೇಗ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಐದನೇದು ಪ್ಯಾಕೇಜ್ ಮತ್ತು ಅಲ್ಟ್ರಾ ಪ್ರೊಸೆಸ್ಡ್ ಆಹಾರಗಳು. ಇದು ನಮಗೆ ಆಹಾರ ತರ ಕಾಣಿಸ್ಬೋದು, ಆದ್ರೆ ಇದರಲ್ಲಿ ಕೇವಲ ಕೆಮಿಕಲ್ಸ್ ಗಳು ಮಾತ್ರ ಇರುತ್ತೆ. ಇದರಲ್ಲಿರುವಂತಹ ಇಮೆಲ್ಸಿಫೈಯರ್ಸ್ ನಮ್ಮ ಕರಳಲ್ಲಿರುವಂತಹ ಲೈನಿಂಗ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಅದರ ಜೊತೆಗೆ ಇದರಲ್ಲಿ ಹಲವಾರು ಪ್ರಿಸರ್ವೇಟಿವ್ಸ್ ಗಳನ್ನು ಹಾಕಿರ್ತಾರೆ, MSG ಅಂತ ಕೆಮಿಕಲ್ ಹಾಕಿರ್ತಾರೆ. ಇದರಿಂದ ಉರಿಯೂತ ಹೆಚ್ಚಾಗ್ಬಿಡುತ್ತೆ. ಅದರ ಜೊತೆಗೆ ಇದರಲ್ಲಿ ಹೆಚ್ಚು ಉಪ್ಪಿರುತ್ತೆ. ಉಪ್ಪು, ಪ್ರಿಸರ್ವೇಟಿವ್ಸ್ ಎಲ್ಲ ಇರೋದ್ರಿಂದ ನೀರನ್ನ ದೇಹ ಹಿಡಿದಿಟ್ಕೊಡುತ್ತೆ. ಕೀಲ್ ನೋವು ಹೆಚ್ಚಾಗಿ ಉರಿಯೂತ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಹೆಚ್ಚು ಸಕ್ಕರೆಯನ್ನು ಹಾಕಿರ್ತಾರೆ, ಜೊತೆಗೆ ಚೀಪ್ ಆಗಿರುವಂತಹ ಎಣ್ಣೆಯನ್ನು ಉಪಯೋಗಿಸಿ ಈ ಆಹಾರಗಳನ್ನ ಮಾಡಿರ್ತಾರೆ. ಸೊ ಇದೆಲ್ಲದೂ ಕೂಡ ನಮ್ಮ ದೇಹದಲ್ಲಿ ಉರಿಯೂತವನ್ನು ಹೆಚ್ಚು ಮಾಡುತ್ತೆ. ಸೊ ಪ್ಯಾಕೇಜ್ಡ್ ಆಹಾರ, ಅಲ್ಟ್ರಾ ಪ್ರೊಸೆಸ್ಡ್ ಆಹಾರ ಅನ್ನುವಂಥದ್ದು ನಮ್ಗೆ ಆಹಾರ ಅಂತ ನಾವು ತಗೋಬಹುದು, ಆದ್ರೆ ದೇಹ ಇದು ಕೆಮಿಕಲ್ಸ್ ಅಂತ ಅನ್ಕೊಂಡು ವ್ಯತಿರಿಕ್ತವಾಗಿ ಉರಿಯೂತವನ್ನ ದೇಹದಲ್ಲಿ ಹೆಚ್ಚು ಮಾಡ್ಕೊಂಡ್ಬಿಡುತ್ತೆ. ಅವಾಗ ಹೊಟ್ಟೆ ಬೊಜ್ಜು ಹೆಚ್ಚಾಗುತ್ತೆ. ಸೊ ಇದನ್ನ ಆದಷ್ಟು ನಾವು ಬಿಟ್ಬಿಟ್ರೆ 10 ದಿನ ಈ ಪ್ರೊಸೆಸ್ಡ್ ಆಹಾರಗಳನ್ನ ಕಡಿಮೆ ಮಾಡಿದ್ರು ಕೂಡ ಬಹಳಷ್ಟು ಚೆನ್ನಾಗಿ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆರನೇದು ಡೀಪ್ ಫ್ರೈಡ್ ಆಹಾರಗಳು. ಮುಖ್ಯವಾಗಿ ಚಿಪ್ಸು, ಬಜ್ಜಿ, ಪಕೋಡ ಇವೆಲ್ಲದರಲ್ಲೂ ಈ ಎಣ್ಣೆ ಜಾಸ್ತಿ ಇರುತ್ತೆ. ಅದನ್ನ ಡೀಪ್ ಫ್ರೈ ಮಾಡಿ ಇದನ್ನ ತಯಾರು ಮಾಡ್ತಾರೆ. ಹೀಗೆ ಮಾಡಿದಾಗ AGE ಅಂತಂದ್ರೆ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಉತ್ಪತ್ತಿ ಆಗುತ್ತೆ. ಈ ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಹಾನಿಕಾರಕ. ಅಷ್ಟೇ ಅಲ್ಲದೆ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೆಚ್ಚಿದ್ದ ತಕ್ಷಣ ನಮ್ಮ ಹೃದಯದ ಮೇಲೆ, ಮೆದುಳಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಉರಿಯೂತ ಹೆಚ್ಚಾಗ್ಬಿಡುತ್ತೆ. ಇದು ಫ್ಯಾಟ್ ಅನ್ನ ಬರ್ನ್ ಮಾಡೋದಂತಹ ಆ ಕ್ರಿಯೆಯನ್ನ ಸ್ಟಾಪ್ ಮಾಡುತ್ತೆ, ಬ್ಲಾಕ್ ಮಾಡಿಬಿಡುತ್ತೆ. ಸೊ ಹೊಟ್ಟೆ ಬೊಜ್ಜು ಕರಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ದೇಹದಲ್ಲಿ ಉರಿಯೂತ ಸತತವಾಗಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಇರುತ್ತೆ. ಅಂದ್ರೆ 1 ಪ್ಲೇಟ್ ಬಜ್ಜಿ ಅಥವಾ ಪಕೋಡ ತಗೊಳ್ಳೋದು 3 ಸಿಗರೆಟ್ ಸೇರಿದಾಗ ಎಷ್ಟು ದೇಹದಲ್ಲಿ ಇನ್ಫ್ಲಮೇಷನ್, ಉರಿಯೂತ ಹೆಚ್ಚಾಗುತ್ತೋ ಅದಕ್ಕೆ ಸಮ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ನೀವು ಯೋಚನೆ ಮಾಡ್ಬೋದು, 3 ಸಿಗರೆಟ್ ಸೇರಿದಷ್ಟು 1 ಪ್ಲೇಟ್ ಬಜ್ಜಿ ಪಕೋಡ ತಗೊಳ್ಳೋದ್ರಿಂದ ಉರಿಯೂತ ಹೆಚ್ಚಾಗುತ್ತೆ. ಯಾವಾಗೋ ಒಂದ್ಸಲ 1 ಅಥವಾ 2 ಬಜ್ಜಿ ತಿನ್ನೋದು ತಪ್ಪಲ್ಲ, ಆದ್ರೆ ಯಾವಾಗ್ಲೂ ಅದನ್ನ ರೆಗ್ಯುಲರ್ ಆಗಿ ತಿಂತಾ ಇರೋದ್ರಿಂದ ಬಹಳಷ್ಟು ನಮ್ಮ ದೇಹದ ಮೇಲೆ ಹಾನಿ ಉಂಟಾಗುತ್ತೆ. 7ನೇದು ಪ್ರೊಸೆಸ್ಡ್ ಮೀಟ್, ಅಂದ್ರೆ ಪ್ರಾಸೆಸ್ ಮಾಡಿರುವಂತಹ ಮಾಂಸಾಹಾರ. ಇದರಲ್ಲಿ ನೈಟ್ರೇಟ್ ಮತ್ತು ನೈಟ್ರೈಟ್ ಹೆಚ್ಚಿರುತ್ತೆ.
ಇದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಹೆಚ್ಚು ಮಾಡುತ್ತೆ, CRP ಹೆಚ್ಚಾಗುತ್ತೆ. ಅದಲ್ಲದೆ ಲಿವರ್ ಅಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಅನ್ನ ಬ್ಲಾಕ್ ಮಾಡುತ್ತೆ. ಅಂದ್ರೆ ಫ್ಯಾಟಿ ಲಿವರ್ ಹೆಚ್ಚಾಗುವಂತಹದ್ದು, ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಪೇಟೆಗಳಲ್ಲಿ ಈಗ ಪ್ರಾಸೆಸ್ಡ್ ಮೀಟ್ ಅನ್ನ ಹೆಚ್ಚು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ತಗೊಳ್ಳೋದ್ರ ಬದಲು ಫ್ರೆಶ್ ಆಗಿರುವಂತಹ ಮಾಂಸಾಹಾರ ತಿನ್ನುವಂತವರು ಫ್ರೆಶ್ ಆಗಿರುವಂತಹ ಮನೆಯಲ್ಲೇ ಮಾಡಿರುವಂತಹ ಮಾಂಸಾಹಾರ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ ಆಹಾರ ಪದ್ಧತಿಯಲ್ಲಿ ನಾವು ಕರೆಕ್ಟ್ ಆಗಿ ಹುಷಾರಾಗಿರುವಂತದ್ದು ಬಹಳ ಮುಖ್ಯ. ಆದ್ರಿಂದ ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗಿ ರಿಫೈನ್ಡ್ ಎಣ್ಣೆಯನ್ನ ಕಡಿಮೆ ಮಾಡೋದ್ರಿಂದ, ವೈಟ್ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತವನ್ನ ಆಹಾರವನ್ನು ಕಡಿಮೆ ಮಾಡೋದ್ರಿಂದ, ಮೈದಾ ನಿಲ್ಸೋದ್ರಿಂದ, ಹೆಚ್ಚು ಸಕ್ಕರೆಯನ್ನ ಕಡಿಮೆ ಮಾಡೋದ್ರಿಂದ, ಅದ್ರ ಜೊತೆಗೆ ನಾವು ತಗೊಂತಾ ಇರುವಂತಹ ಕೆಲವೊಂದು ಪ್ಯಾಕೇಜ್ ಆಹಾರಗಳನ್ನ ನಿಲ್ಸೋದ್ರಿಂದ, ಈ ಪ್ಯಾಕೇಜ್ ಮಾಂಸಾಹಾರವನ್ನ ಕಡಿಮೆ ಮಾಡಿ ನಿಲ್ಸೋದ್ರಿಂದ, ಈ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡಿ ಕೀಲ್ ನೋವು ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡಿಕೊಂಡು ತೂಕವನ್ನು ಕೂಡ ಬಹಳ ಸುಲಭವಾಗಿ ಇಳಿಸಬಹುದು. ಯಾವ ರೀತಿ ನಾವು ಒಳ್ಳೆಯ ಆಹಾರ ಶೈಲಿಯನ್ನ ಡೆವಲಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ನನ್ನ ವೆಯ್ಟ್ ಲಾಸ್ ಅನ್ನ ನಾನು ಕಂಟಿನ್ಯೂ ಮಾಡ್ಬೇಕಂದ್ರೆ ಸುಲಭವಾಗಿ ಮನೇಲೆ ಹೇಗೆ ಮಾಡಬಹುದು, ಜಿಮ್ಮಿಗೆಲ್ಲ ಹೋಗಕ್ಕೆ ಟೈಮ್ ಇಲ್ಲ, ನಾನು ಬಿಸಿ ಲೈಫ್, ಆದ್ರೆ ಹೇಗೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನ, ತೂಕ ಕಡಿಮೆ ಮಾಡಕ್ಕೆ ಏನೇನ್ ಮಾಡ್ಬೇಕು ಡಾಕ್ಟ್ರೇ ಅಂತ ಹಲವಾರು ಜನ ಕೇಳ್ತಿರ್ತಾರೆ. ಇದಕ್ಕೆ ಉತ್ತರವಾಗಿ ನಾನು 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನು ಡೆವಲಪ್ ಮಾಡಿದ್ದೀನಿ. ಬಹಳಷ್ಟು ಜನ 300ಕ್ಕೂ ಹೆಚ್ಚು ಜನ ಇದರಿಂದ ಉಪಯೋಗ ಪಡ್ಕೊಂಡು ನನಗೆ ಹಲವಾರು ಧನ್ಯವಾದದ ಮೆಸೇಜ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ನೀವು ಅದನ್ನ ಸೇರ್ಕೋಬಹುದು. ಸುಲಭವಾಗಿ ನಿಮ್ಗೆ ಹೇಗೆ ಒಳ್ಳೆ ಜೀವನ ಶೈಲಿನ ರೂಢಿಸ್ಕೋಬೇಕು, ತೂಕ ಕಡಿಮೆ ಮಾಡ್ಕೊಂಡು ಅದನ್ನು ಕಂಟಿನ್ಯೂ ಆಗಿ ಅದೇ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.